ಹಾಯ್ ದಿಸ್ ಈಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇರತಕ್ಕಂತಹ ಒಂದು ಅಧಿಸೂಚನೆ ಇವತ್ತು ಪ್ರಕಟಣೆಗೊಂಡಿದೆ. ಅದೇನಂತ ಹೇಳಿದರೆ, ಕ್ರೈಸ್ನಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಅಧಿಸೂಚನೆಯನ್ನು KE ವತಿಯಿಂದ ಈಗ ಹೊರಡಿಸಿದ್ದಾರೆ. ಅಂದರೆ ಯಾವಾಗ 10/7/2026ನೇ ತಾರೀಕಿನಂದು ಈ ಅಧಿಸೂಚನೆಯನ್ನು ಅಧಿಕೃತವಾಗಿ ಪ್ರಕಟಣೆ ಮಾಡಿರ್ತಾರೆ. ಈ ಪ್ರಕಟಣೆಯನ್ನು ನಾನು ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಅಭ್ಯರ್ಥಿಗಳು ಇದಕ್ಕೋಸ್ಕರನೇ ವೇಟ್ ಮಾಡ್ತಾಯಿದ್ರು, ತುಂಬ ಕಮೆಂಟ್ಗಳನ್ನು ಡ್ರಾಪ್ ಮಾಡ್ತಾಯಿದ್ರು. ಅಂತಹ ಎಲ್ಲ ಅಭ್ಯರ್ಥಿಗಳಿಗೂ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಏನಾದರೂ ಡೌಟ್ಸ್ಗಳಿದ್ದರೆ ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂತಹ ಈ PDF ಅಥವಾ ಈ ಅಧಿಸೂಚನೆ ನಾನ್ HK ವಿಭಾಗಕ್ಕೆ ಸಂಬಂಧಪಟ್ಟಂತಹ ಅಧಿಸೂಚನೆ ಆಗಿರುತ್ತೆ. ಅಂದರೆ HK ವಿಭಾಗಕ್ಕೆ ಬೇರೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ, ನಾನ್ HK ವಿಭಾಗಕ್ಕೆ ಬೇರೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಆದರೆ ಇಲ್ಲಿ ಹುದ್ದೆಗಳ ಸಂಖ್ಯೆಯಲ್ಲಿ ಮಾತ್ರ ವೇರಿಯೇಷನ್ ಆಗುತ್ತೆ ವಿನಃ ಮಾಹಿತಿಯಲ್ಲಿ ಅದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇರಲ್ಲ. ಹುದ್ದೆಗಳ ಸಂಖ್ಯೆಯಲ್ಲಿ ಮಾತ್ರ ವೇರಿಯೇಷನ್ ಆಗುತ್ತೆ. ಅಷ್ಟು ಬಿಟ್ಟರೆ ಬಾಕಿ ಇರತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ನು ಎರಡರಲ್ಲೂ ಕೂಡ ಸೇಮ್ ಇರುತ್ತೆ. ಸೊ ಮೊದಲಿಗೆ ಯಾವ ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ ನಾನ್ HK ವಿಭಾಗಕ್ಕೆ ಅಂತ ನೋಡೋದಾದರೆ, ಕನ್ನಡ ಸಬ್ಜೆಕ್ಟಿಗೆ 103 ಹುದ್ದೆಗಳು. ಇಲ್ಲಿ 3 ಹುದ್ದೆಗಳು ಹಿಂದಿನ ಹುದ್ದೆಗಳು, ಅಂದರೆ ಲಾಸ್ಟ್ ಟೈಮ್ ಕಾಲ್ಫರ್ಮ್ ಆದಾಗ ಬಾಕಿ ಇರ್ತಕ್ಕಂಥ ಹುದ್ದೆಗಳನ್ನು ಸೇರಿಸಿ ಇದರಲ್ಲಿ ಕಾಲ್ಫರ್ ಮಾಡಿದ್ದಾರೆ. ಸೊ ಅವೆಲ್ಲ ಒಟ್ಟು ಸೇರಿ 103 ಹುದ್ದೆಗಳು ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಆಂಗ್ಲ ಭಾಷಾ ಶಿಕ್ಷಕರ ಹುದ್ದೆಗಳು 108 ಇದ್ದಾವೆ. ಹಿಂದಿ ಭಾಷಾ ಶಿಕ್ಷಕರು 55 ಹುದ್ದೆಗಳು. ಗಣಿತ ವಿಷಯಕ್ಕೆ 103 ಹುದ್ದೆಗಳು. ವಿಜ್ಞಾನ ವಿಷಯಕ್ಕೆ 106 ಹುದ್ದೆಗಳು. ಸಮಾಜ ವಿಜ್ಞಾನ ವಿಷಯಕ್ಕೆ 154 ಹುದ್ದೆಗಳು. ಗಣಕಯಂತ್ರ 57 ಹುದ್ದೆಗಳು. ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ 81 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ 725 ಹುದ್ದೆಗಳು ಹೊಸ ಹುದ್ದೆಗಳು, 42 ಹುದ್ದೆಗಳು ಹಳೆ ಹುದ್ದೆಗಳು, ಎರಡನ್ನೂ ಸೇರಿಸಿ 767 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಇದು ನಾನ್ HK ವಿಭಾಗಕ್ಕೆ ಕಾಲ್ಫರ್ಮ್ ಆಗಿರ್ತಕ್ಕಂತಹ ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಇನ್ನು ಹುದ್ದೆಗಳಿಗೆ ಬೇಕಾಗಿರ್ತಕ್ಕಂತಹ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ, ಕನ್ನಡ ವಿಷಯದ ಬಗ್ಗೆ ಮಾತನಾಡೋದಾದರೆ, BAಯಲ್ಲಿ ಕನ್ನಡ ಸಬ್ಜೆಕ್ಟನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿರಬೇಕು, ಅಥವಾ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸುವ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ B.Ed ಅನ್ನು ಕೂಡ ಮಾಡಿರಬೇಕು. B.Edಲ್ಲಿ ಕನ್ನಡವನ್ನು ಒಂದು ಮೆಥಡ್ ನೀವು ಅಧ್ಯಯನ ಮಾಡಿರಬೇಕು. ಹಾಗೆಯೇ ಅಭ್ಯರ್ಥಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದರೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ ಕೇಸ್ BAಯಲ್ಲಿ ಕನ್ನಡ ಸಬ್ಜೆಕ್ಟನ್ನು ಓದಿಲ್ಲ ಅಂತ ಹೇಳಿದರೆ, ಸ್ನಾತಕೋತ್ತರ ಅಂದರೆ PGಯಲ್ಲಿ ಕನ್ನಡವನ್ನು ಮಾಡಿಕೊಂಡು ಅಧ್ಯಯನ ಮಾಡಿರಬೇಕು. ಅದರ ಜೊತೆಗೆ B.Ed ಅನ್ನು ಕೂಡ ಕಡ್ಡಾಯವಾಗಿ ಮುಗಿಸಿರಬೇಕು. ಅಂಥ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವುದಾದರೆ, BAಯಲ್ಲಿ ಇಂಗ್ಲೀಷ್ ಸಬ್ಜೆಕ್ಟನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿರಬೇಕು. ಅದನ್ನು ಮಾಡಿಲ್ಲ ಅಂತ ಹೇಳಿದರೆ, ದಕ್ಷಿಣ ಭಾರತದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಿಂದ ಇಂಗ್ಲೀಷ್ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಮಾಣ ಪತ್ರವನ್ನು ಪಡ್ಕೊಂಡಿರಬೇಕು. ಅದರ ಜೊತೆಗೆ B.Ed ಅನ್ನು ಕೂಡ ಮಾಡಿರಬೇಕು. B.Edಲ್ಲಿ ಇಂಗ್ಲೀಷನ್ನು ಒಂದು ಮೆಥಡಾಗಿ ಅಧ್ಯಯನ ಮಾಡಿರಬೇಕು. ಹಾಗೆಯೇ ನಾನು BAಯಲ್ಲಿ ಒಂದು ಇಂಗ್ಲೀಷ್ ಸಬ್ಜೆಕ್ಟನ್ನು ಒಂದು ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿಲ್ಲ, ನಾನು PG ಮಾಡ್ಕೊಂಡಿದ್ದೀನಿ, MA ಇನ್ ಇಂಗ್ಲೀಷ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದರೆ, ಅಂಥ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಆದರೆ ಅಂಥ ಅಭ್ಯರ್ಥಿಗಳು B.Edಲ್ಲಿ ಇಂಗ್ಲೀಷ್ ಸಬ್ಜೆಕ್ಟನ್ನು ಅಧ್ಯಯನ ಮಾಡಿರಬೇಕು. B.Ed ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ. ಅದರ ಜೊತೆಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, SSLCಯಲ್ಲಿ ಕನ್ನಡವನ್ನು ಒಂದು ವಿಷಯವನ್ನಾಗಿ ಅಧ್ಯಯನ ಮಾಡಿರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾನಿಲ್ಲಿ ಎಲ್ಲ ವಿಷಯಗಳ ವಿದ್ಯಾರ್ಹತೆಯನ್ನು ಡೀಟೇಲಾಗಿ ಓದ್ತಾ ಹೋಗಲ್ಲ, ಯಾಕಂದರೆ ತುಂಬ ಲೆಂದಿ ಆಗುತ್ತೆ ವಿಡಿಯೋ. ಅದಕ್ಕೋಸ್ಕರ ಜಸ್ಟ್ ಹೈಲೈಟ್ ಮಾಡ್ತಾ ಹೋಗ್ತೀನಿ. ನೀವು ಅದನ್ನು ನಿಮಗೆ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನಿಮ್ಮ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಹತೆಯನ್ನು ಡೀಟೇಲಾಗಿ ಸ್ವಲ್ಪ ಓದ್ಕೊಳ್ಳಿ. ಸೊ ಹಿಂದಿ ಭಾಷೆಗೂ ಕೂಡ ಸೇಮು, BAಯಲ್ಲಿ ಹಿಂದಿ ಸಬ್ಜೆಕ್ಟನ್ನು ಅಧ್ಯಯನ ಮಾಡಿರಬೇಕು. ಅದರ ಜೊತೆಗೆ B.Edನ್ನು ಮುಗಿಸ್ಕೊಂಡಿರಬೇಕು. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು, ಈ ಬಾಕಿ ಇರತಕ್ಕಂಥ ಎಲ್ಲ ವಿದ್ಯಾರ್ಹತೆಯನ್ನು ನೀವು ವಿಡಿಯೋ ಪಾಸ್ ಮಾಡಿಕೊಂಡು ನೋಡ್ಕೋಬೋದು. ಅದೇ ರೀತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಡಿಗ್ರಿಯಲ್ಲಿ PCM ಮಾಡಿರಬೇಕು. ಡಿಗ್ರಿಯಲ್ಲಿ PCM ಅನ್ನು ಅಧ್ಯಯನ ಮಾಡಿರಬೇಕು. ಹಾಗೆ B.Edನ್ನು ಕೂಡ ಅಧ್ಯಯನ ಮಾಡಿರಬೇಕು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ
ಡಿಗ್ರಿಯಲ್ಲಿ ಸಿ ಬಿ ಜೆಡ್ ಯಾವುದು ಸಿ ಬಿ ಜೆಡ್ಡನ್ನು ನೀವು ಅಧ್ಯಯನ ಮಾಡಿರಬೇಕು. ಹಾಗೆ ಬಿ ಎಡ್ಡಲ್ಲಿ ಮೆಥಡ್ ರೂಪದಲ್ಲಿ ಸೈನ್ಸನ್ನು ಸ್ಟಡಿ ಮಾಡಿರಬೇಕು. ಅಂದಾಗ ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ. ಇನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಹತೆಯನ್ನು ನಾನು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ನಾನು ಈ ವಿಷಯದ ಕುರಿತು ಅಂದರೆ ಈ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಾರಿ ಮಾಹಿತಿಯನ್ನು ಕೊಟ್ಟಿದ್ದೆ ಕ್ರೈಸ್ ಬಗ್ಗೆ ಮಾಹಿತಿ ಕೊಡುವಾಗ. ಆವಾಗ ಎಷ್ಟೋ ಅಭ್ಯರ್ಥಿಗಳು ಟಾಂಟನ್ನು ಹೇಳಿದರು. ಆಮೇಲೆ ಎಷ್ಟೋ ಯೂಟ್ಯೂಬ್ ಚಾನಲಲ್ಲೂ ಕೂಡ ಇದ್ರ ಬಗ್ಗೆ ರಾಂಗ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದರು. ಬಟ್ ಈಗ ನಾನು ಆವಾಗ ಹೇಳಿದ್ದೇನಿತ್ತೋ ಅದೇ ಕಾಲ್ಫರ್ಮ್ ಆಗಿದೆ. ಅದೇ ಮಾಹಿತಿಯನ್ನೇ ಈ ಸರಿ ನೋಟಿಫಿಕೇಷನಲ್ಲೂ ಕೂಡ ಕೊಟ್ಟಿದ್ದಾರೆ. ಅದನ್ನು ಏನಂತ ನಾನು ಸ್ವಲ್ಪ ಡೀಟೇಲಾಗಿ ಓದ್ತೀನಿ. ಈ ಕೆಳಕಂಡ ಯಾವುದೇ 2 ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡು ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಯಾವ್ಯಾವು? ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ. ಈ ಸಬ್ಜೆಕ್ಟಲ್ಲಿ ಯಾವುದಾದ್ರೂ 2 ವಿಷಯಗಳನ್ನು ಬಿ ಎಯಲ್ಲಿ ನೀವು ಓದಿರಬೇಕು. ಅದರ ಜೊತೆಗೆ ಬಿ ಎಡನ್ನು ಮಾಡಿರಬೇಕು. ಬಿ ಎಡ್ಡಲ್ಲಿ ಯಾವುದಾದ್ರೂ ಒಂದು ಈ ಸಬ್ಜೆಕ್ಟ್ಗಳಲ್ಲಿ ಮೆಥಡನ್ನು ಅಧ್ಯಯನವಾಗಿ ಮಾಡಿರಬೇಕು. ಅಥವಾ ಅದರ ಜೊತೆಗೆ ಮತ್ತೇನು ಹೇಳ್ತಾ ಇದ್ದಾರೆ, ಕನ್ನಡ ವಿಷಯವನ್ನು ಒಂದು ಭಾಷೆಯನ್ನಾಗಿ ನೀವು ಅಧ್ಯಯನ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಬೇಕಾಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಸೋಷಿಯಲ್ ಸೈನ್ಸ್ ಪೋಸ್ಟಿಗೆ ಎಲ್ಲರೂ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ. ನಾನು ಇದನ್ನು ತುಂಬ ಸಲ ಹೇಳಿದ್ದೀನಿ. ಯಾಕೆ ಬರೋದಿಲ್ಲ ಅಂದರೆ, ವಸತಿ ಶಾಲೆಗಳು ಆಂಗ್ಲ ಮಾಧ್ಯಮದಲ್ಲಿ ನಡೆಯುವುದರಿಂದ ಸಮಾಜ ವಿಜ್ಞಾನ ಶಿಕ್ಷಕರು ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು. ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯ ರಿಜಿಸ್ಟ್ರಾರ್ ಅವರಿಂದ ಅಥವಾ ಸಂಬಂಧಿತ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕೃತ ಪ್ರತಿಯನ್ನು ಪಡೆದಿಟ್ಟುಕೊಂಡು ಮೂಲ ದಾಖಲಾತಿ ಪರಿಶೀಲನೆಯ ಸಮಯದಲ್ಲಿ ಹಾಜರುಪಡಿಸತಕ್ಕದ್ದು. ಇದನ್ನು ನಾನು ತುಂಬ ಸಲ ಹೇಳಿದ್ದೆ. ಎಲ್ಲರೂ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ. ಡಿಗ್ರಿಯಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಬರುತ್ತೆ. ಬಟ್ ಬಿ ಎಡ್ಡಲ್ಲಿ ನೀವು ಕನ್ನಡದಲ್ಲಿ ಓದಿದ್ರೂ ಪರವಾಗಿಲ್ಲ, ಡಿಗ್ರಿಯಲ್ಲಿ ಆಂಗ್ಲ ಮಾಧ್ಯಮದಲ್ಲೇ ಸ್ಟಡಿಯನ್ನು ಮಾಡಿರಬೇಕು, ಮೇಲ್ಗಡೆ ಹೇಳಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು. ಇನ್ನು ಹಿಂಗೆ ಹೇಳಿದಾದ್ಮೇಲೂ ತುಂಬ ಅಭ್ಯರ್ಥಿಗಳು, ಸರ್ ಮಾರ್ಕ್ಸ್ ಕಾರ್ಡಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಮ್ ಅಂತ ಇರಲ್ಲಲ್ಲ, ಏನು ಮಾಡಬೇಕು ಅಂತ ಕೇಳಿದ್ರಿ. ಸೊ ಅಂಥವರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಅವರಿಂದ ಅಥವಾ ಸಂಬಂಧಿತ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕೃತ ಪ್ರತಿಯನ್ನು ಪಡೆದಿಟ್ಕೋಬೇಕು. ನೀವು ಅದನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಇದಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ನೆನಪಿರಲಿ, ಕನ್ನಡದಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಪದವಿಯನ್ನು ಕನ್ನಡದಲ್ಲಿ ಮುಗಿಸಿದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಪರ್ಮಿಷನ್ ಇಲ್ಲ. ಇನ್ನು ಗಣಕಯಂತ್ರ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಯನ್ನು ಕೊಟ್ಟಿದ್ದಾರೆ, ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಅದೇ ರೀತಿ ದೈಹಿಕ ಶಿಕ್ಷಣದ ಶಿಕ್ಷಕರ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ಸ್ವಲ್ಪ ಓದ್ಕೊಳ್ಳಿ. ಸೊ ಇಲ್ಲಿ ನಾನು ನಿಮಗೆ ತಿಳಿಸ್ಬೇಕಾಗಿದ್ದೇನು ಅಂತ ಹೇಳಿದರೆ, ಸಬ್ಜೆಕ್ಟ್ ಏನು ಟೀಚರ್ಸ್ ಹುದ್ದೆಗಳಿದಾವಲ್ವ, ಆ ಹುದ್ದೆಗಳಿಗೆ ಟಿ ಇ ಟಿಯಲ್ಲಿ ಪೇಪರ್ 2 ಅನ್ನು ಕ್ವಾಲಿಫೈ ಮಾಡಿರಬೇಕು ಅಥವಾ ಸಿ ಟಿ ಇ ಟಿಯಲ್ಲಿ ಪೇಪರ್ 2 ಅನ್ನು ಕ್ವಾಲಿಫೈ ಮಾಡಿರಬೇಕು. ಅಂಥ ಅಭ್ಯರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ. ನೀವು ಪೇಪರ್ 2 ಕ್ವಾಲಿಫೈ ಮಾಡಿಲ್ಲ ಅಂತ ಹೇಳಿದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ. ಅದು ಗಮನದಲ್ಲಿರಲಿ. ಟಿ ಇ ಟಿ ಪೇಪರ್ 2 ಅಥವಾ ಸಿ ಟಿ ಇ ಟಿ ಪೇಪರ್ 2 ಅದನ್ನು ನೀವು ಕ್ವಾಲಿಫೈ ಮಾಡಿರಬೇಕು. ಇನ್ನು ನೆಕ್ಸ್ಟ್ ವಯೋಮಿತಿಯ ಬಗ್ಗೆ ಮಾತನಾಡೋದಾದರೆ, ಈಗೇನು 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರಲ್ವ, ಆ 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಹಿಡದೆ ಇಲ್ಲಿ ವಯೋಮಿತಿಯ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ. ಅದೇನಂತ ಹೇಳಿದರೆ, ಜನರಲ್ ಕೆಟಗರಿಯಲ್ಲಿ ಬರ್ತಕ್ಕಂಥವ್ರಿಗೆ 45 ವರ್ಷ ವಯೋಮಿತಿ, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 48 ವರ್ಷದವರೆಗೆ ವಯೋಮಿತಿ ಇದೆ. SC ST ಮತ್ತು ಪ್ರವರ್ಗ 1 ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 50 ವರ್ಷದವರೆಗಿದೆ ವಯೋಮಿತಿಯನ್ನು ಕೊಟ್ಟಿರ್ತಾರೆ. ಅದು 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಇನ್ಕ್ಲೂಡ್ ಮಾಡಿಕೊಂಡೇ ಇವರು ಕೊಟ್ಟಿರುವಂಥದ್ದು. ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ವಯೋಮಿತಿ ಸಡಿಲಿಕೆ ಇರುತ್ತೆ, ಅದೆಲ್ಲವನ್ನು ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ, ನೀವು ಡೀಟೇಲಾಗಿ ಓದ್ಕೊಳ್ರಿ. ಇನ್ನು ಅರ್ಜಿ ಸಲ್ಲಿಸುವುದು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿ ಸಲ್ಲಿಕೆಯ ಪ್ರಾರಂಭದ ದಿನಾಂಕ ಯಾವುದು ಅಂತ ಹೇಳಿದರೆ 15/7/2026 ಸ್ಟಾರ್ಟ್ ಆಗುವಂತಹ ದಿನಾಂಕ. ಇನ್ನು ಲಾಸ್ಟ್ ಡೇಟ್ ಯಾವುದು ಅಂತ ಹೇಳಿದರೆ 13/8/2026. ಅದೇ ರೀತಿ ಆನ್ಲೈನಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ಕೊನೆಯ ದಿನಾಂಕ 14/8/2026.
26 ಅಂದರೆ ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬಟ್ ಸ್ಟಾರ್ಟ್ ಆಗೋದು 15/7/2026ಕ್ಕೆ ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು 13/8/2026. ಆನ್ಲೈನ್ ಥ್ರೂ ಅಪ್ಲಿಕೇಶನ್ಗೆ ಫೀಸ್ ಕಟ್ಟೋಕ್ಕೆ 14/8/2026 ಲಾಸ್ಟ್ ಡೇಟ್ ಆಗಿರುತ್ತೆ. ಇದು ಸ್ವಲ್ಪ ಗಮನದಲ್ಲಿರಲಿ. ಆಮೇಲೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ಥ್ರೋನೇ ನೀವೇನು ಮಾಡಬೇಕು, ಕಟ್ಟಬೇಕು. ಇನ್ನು ವೇತನ ಶ್ರೇಣಿಯ ಬಗ್ಗೆಯೂ ಕೊಟ್ಟಿದ್ದಾರೆ. 54,175 ವೇತನ ಶ್ರೇಣಿ ಇರುತ್ತೆ. ಆ್ಯಸ್ ಪರ್ 2024 ಅಂದರೆ ಏಳನೇ ವೇತನ ಇಲ್ಲಿ ಅನ್ವಯವಾಗುತ್ತೆ. ಬಾಕಿ ಎಲ್ಲ ವಿಷಯಗಳನ್ನು ಸ್ವಲ್ಪ ನೀವು ನೀಟಾಗಿ ಓದ್ಕೊಳ್ರಿ. ಅದರ ನಂತರದಲ್ಲಿ ಅರ್ಜಿ ಶುಲ್ಕದ ಬಗ್ಗೆ ಮಾತನಾಡೋದಾದರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಯಾವ್ಯಾವು 2A 2B 3A 3Bಗೆ ಸಂಬಂಧಪಟ್ಟ ಹಾಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಹಾಗೆಯೇ SC ST ಪ್ರವರ್ಗ 1 ಮಾಜಿ ಸೈನಿಕರು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಅದರ ಜೊತೆಗೆ ವಿಶೇಷಚೇತನ ಅಭ್ಯರ್ಥಿಗಳು 250 ರೂಪಾಯಿಯನ್ನು ಕಟ್ಟಬೇಕಾಗತ್ತೆ. ಸೊ ಇದಷ್ಟು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ ಎಕ್ಸಾಮು ಆಫ್ಲೈನಲ್ಲೇ ನಡೆಯುತ್ತೆ. ಯಾವುದಕ್ಕೆ, ನೀವು ಯಾವುದೇ ಹುದ್ದೆಗೆ ಇಲ್ಲಿ ಮೇಲೆ ಹೇಳಿರ್ತಕ್ಕಂಥ ಯಾವುದೇ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಿದರೂ ಕೂಡ ಆಫ್ಲೈನಲ್ಲಿ ಎಕ್ಸಾಮ್ ನಡೆಯುತ್ತೆ. ಅದರ ಅರ್ಥ OMR ಸೀಟಲ್ಲಿ ನೀವು ಆನ್ಸರನ್ನು ತುಂಬಬೇಕಾಗತ್ತೆ. ಇನ್ನು ಅದೆಲ್ಲವನ್ನು ಹೊರತುಪಡಿಸಿ ಪ್ರಶ್ನೆ ಪತ್ರಿಕೆಗಳ ಸ್ವರೂಪದ ಬಗ್ಗೆ ನೋಡೋದಾದರೆ ಒಟ್ಟು 2 ಪತ್ರಿಕೆಗಳಿರ್ತವೆ. ಒಂದನೇ ಪತ್ರಿಕೆ GKಗೆ ಸಂಬಂಧಪಟ್ಟಂತಹ ಪತ್ರಿಕೆ ಆಗಿರುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಷಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವು ಆ ವಿಷಯವನ್ನು ಡೀಟೇಲಾಗಿ ನೋಡ್ಕೊಳ್ಬಹುದು. ಇಷ್ಟೊಂದು ವಿಷಯಗಳನ್ನು ಪತ್ರಿಕೆ 1ರಲ್ಲಿ ಅಧ್ಯಯನ ಮಾಡ್ತೀರಿ. ಅಂದರೆ ಒಂದನೇ ಪತ್ರಿಕೆ 100 ಪ್ರಶ್ನೆಗಳನ್ನು ಹೊಂದಿರುತ್ತೆ. 100 ಅಂಕಗಳಿರ್ತವೆ. 2 ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಯಾವುದಕ್ಕೆ, ಒಂದನೇ ಪತ್ರಿಕೆಗೆ 2 ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಹಾಗೆ ಎರಡನೇ ಪತ್ರಿಕೆಯ ಬಗ್ಗೆ ಮಾತನಾಡೋದಾದರೆ ಇದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. 100 ಪ್ರಶ್ನೆಗಳು, 100 ಅಂಕಗಳು, 2 ಗಂಟೆಗಳ ಕಾಲಾವಧಿಯವರೆಗೆ ಎಕ್ಸಾಮನ್ನು ಕೊಟ್ಟಿರ್ತಾರೆ. ತುಂಬ ಅಭ್ಯರ್ಥಿಗಳು ನಾನು ಇದ್ರ ಬಗ್ಗೆ ಹೇಳಿದಾಗಲೂ ಕೂಡ ತಪ್ಪು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ ಸರ್ ಅಂಥೇಳಿ ಹೇಳ್ತಾಯಿದ್ರು. ಆಮೇಲೆ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಅಂತ ತುಂಬ ಅಭ್ಯರ್ಥಿಗಳು ಹೇಳ್ತಾಯಿದ್ರು. ಆಮೇಲೆ ಎಷ್ಟೋ ಯೂಟ್ಯೂಬ್ ಚಾನಲಲ್ಲೂ ಕೂಡ ಇದ್ರ ಬಗ್ಗೆ ರಾಂಗ್ ಇನ್ಫಾರ್ಮೇಷನನ್ನು ಕೊಟ್ಟಿರುವ ಉದಾಹರಣೆಗಳಿವೆ. ಸೊ ಗಮನದಲ್ಲಿರಲಿ. ಪೇಪರ್ 2 ಅನ್ನುವುದು ನಿಮ್ಮ ಸಬ್ಜೆಕ್ಟ್ ನಾಲೆಜನ್ನು ಚೆಕ್ ಮಾಡ್ತಾರೆ. ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದು 100 ಪ್ರಶ್ನೆಗಳನ್ನು ಒಳಗೊಂಡ 100 ಅಂಕಗಳನ್ನು ಹೊಂದಿರುವ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾಗಿಯೇ ಪಠ್ಯಕ್ರಮವನ್ನು ಪ್ರಕಟಣೆ ಮಾಡ್ತಾರೆ. ನೀವು ಅದನ್ನು ಅಲ್ಲಿ ನೋಡ್ಕೊಳ್ಬಹುದು. ಇನ್ನು ಇದನ್ನು ಹೊರತುಪಡಿಸಿ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾಯಿಂಟನ್ನು ನಾನು ನಿಮಗೆ ಹೇಳೋದಾದರೆ ಇಲ್ಲಿದೆ ನೋಡಿ. 1ನೇ ಪಾಯಿಂಟು ಕಾಮನ್ ಆಗಿದೆ, ಅದನ್ನು ಬಿಟ್ಬಿಡಿ. 2ನೇ ಪಾಯಿಂಟು ಡೇಂಜರ್ ಪಾಯಿಂಟ್. ಇದು ಏನು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಮೋಸ್ಟ್ ಡೇಂಜರ್ ಅಂತಲೇ ಕರಿಬೋದು. ಕನಿಷ್ಠ ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅನರ್ಹರಾಗಿರುತ್ತಾರೆ. ಎಕ್ಸಾಮಲ್ಲಿ ನೀವು 35% ಅಂಕಗಳನ್ನು ಪಡ್ಕೊಳ್ಳೇಬೇಕು. ಅಂದಾಗ ಮಾತ್ರ ನೀವು ಮುಂದಿನ ಹಂತಕ್ಕೆ ಆಯ್ಕೆ ಆಗ್ತೀರಾ. ಇಲ್ಲಾಂದರೆ ನೀವು ಅನರ್ಹರಾಗ್ತೀರಾ. ಅದು ನೆನಪಿನಲ್ಲಿರಲಿ. ಇದು ಮೋಸ್ಟ್ ಡೇಂಜರ್ ಪಾಯಿಂಟ್ ಅಂತ ಹೇಳಿದರೆ ಅದಕ್ಕಿಂತ ಇನ್ನೂ ಒಂದು ಮೋಸ್ಟ್ ಡೇಂಜರ್ ಪಾಯಿಂಟನ್ನು ಕೊಟ್ಟಿದ್ದಾರೆ ಅವರು. ಅದೇನು, 1ನೇ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ, ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದರೆ ರಾಂಗ್ ಆನ್ಸರನ್ನು ಟಿಕ್ ಮಾಡಿ ಬಂದ್ರಿ ಅಂತ ಹೇಳಿದರೆ ಒಂದು ರಾಂಗ್ ಆನ್ಸರ್ಗೆ 0.25 ಅಂಕಗಳನ್ನು ಕಟ್ ಮಾಡ್ತಾರೆ. ಇದರ ಅರ್ಥ 4 ರಾಂಗ್ ಆದವು ಅಂತ ಹೇಳಿದರೆ 1 ಮಾರ್ಕ್ಸು ಹೋಯಿತು ಅಂತ ಅರ್ಥ. ಇದು ಕಾಮನ್ ಆಗಿರ್ತಕ್ಕಂಥ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಕಾಮನ್ ಆಗಿರ್ತಕ್ಕಂಥ ಪಾಯಿಂಟ್ ಆಯಿತು. ಬಟ್ ಡೇಂಜರಸ್ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಮೇಲಿನ ಡೇಂಜರಸ್ ಪಾಯಿಂಟ್ಗಿಂತನೂ ಇಲ್ಲೊಂದು ಡೇಂಜರಸ್ ಪಾಯಿಂಟ್ ಇದೆ. ಏನಂತ ಹೇಳಿದರೆ, ಸೊ 2ನೇ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ, ಇದು ಮೇಲಿನಕ್ಕಿಂತನೂ ಮೋಸ್ಟ್ ಡೇಂಜರ್ ಪಾಯಿಂಟ್. ಇದು ಏನಿದೆ, OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ಅಥವಾ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ಅಥವಾ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ಅಥವಾ ವೃತ್ತವನ್ನು ಶೇಡ್ ಮಾಡಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ದೊಡ್ಡ ಡೇಂಜರಸ್ ಪಾಯಿಂಟ್ ಇದು. ಮೇಲ್ಗಡೆ ಕನಿಷ್ಠ ಅಂಕ 35% ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ 1ನೇದ್ದು. 2ನೇದ್ದು ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ. ಪ್ರತಿ ಒಂದು ತಪ್ಪು ಆನ್ಸರ್ಗೆ 0.25 ಅಂಕವನ್ನು ಕಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ 2ನೇದ್ದು.
ಇನ್ನು ಅದೆಲ್ಲದಕ್ಕಿಂತಲೂ ಮೋಸ್ಟ್ ಡೇಂಜರ್ ಏನು ಅಂದರೆ 5ನೇ ಆಪ್ಷನ್ ಇರುತ್ತೆ. ಆ 5ನೇ ಆಪ್ಷನ್ ಎದಕ್ಕಾಗಿರುತ್ತೆ ಅಂತ ಹೇಳಿದರೆ ಉತ್ತರ, ಆ ಪ್ರಶ್ನೆಗೆ ನನಗೆ ಉತ್ತರ ಗೊತ್ತಾ ಇಲ್ಲ ಅಂತ ಹೇಳಿದರೆ ಆ 5ನೇ ಆಪ್ಷನನ್ನು ಸೇಡ್ ಮಾಡಿ ಬರಬೇಕು. ಸರ್, ತುಂಬ ಅಭ್ಯರ್ಥಿಗಳು ಕೇಳ್ತಾರೆ, ನನಗೆ ಆನ್ಸರೇ ಗೊತ್ತಿಲ್ಲ ಅಂದಮೇಲೆ ನಾನು ಯಾಕೆ ಅದನ್ನು ಸೇಡ್ ಮಾಡಬೇಕು, ಹಂಗೆ ಬಿಟ್ಟು ಬಂದರೆ ಏನಾಗುತ್ತೆ ಅಂತ. ಹಾಗೆ ಬಿಟ್ಟು ಬಂದರೆ ನೀವು 0.25 ಅಂಕಗಳನ್ನು ಮೈನಸ್ ಮಾಡ್ಕೊಳ್ತೀರಾ. ಅಂದರೆ 4 ಪ್ರಶ್ನೆಗಳನ್ನು ನೀವು ಯಾವುದೇ ಸೇಡ್ ಮಾಡದೆ ಹಾಗೆ ಬಿಟ್ಟು ಬಂದರೆ 1 ಅಂಕವನ್ನು ಕಳೆದುಕೊಳ್ತೀರಾ. ನೆನಪಿರಲಿ, ಇದು ಮೋಸ್ಟ್ ಡೇಂಜರ್ ಅಂತಲೇ ಹೇಳ್ಬೋದು. ಇದನ್ನು ಹೊರತುಪಡಿಸಿ ಅರ್ಹತಾ ಷರತ್ತುಗಳಂತಿವೆ, ಅದನ್ನು ನೀವು ಡೀಟೇಲಾಗಿ ಸ್ವಲ್ಪ ಓದ್ಕೊಳ್ಳಿ. ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳ ಬಗ್ಗೆಯೂ ಕೂಡ ಡೀಟೇಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ಕೊಳ್ಳಿ. ಮಾಜಿ ಸೈನಿಕರ ಬಗ್ಗೆ ಇದೆ. ಎಲ್ಲವೂ ವಿವರಣೆಯನ್ನು ನೀಟಾಗಿ ಒಂದು ಸಾರಿ ಓದಿಕೊಂಡು ಆಮೇಲೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದು ತುಂಬ ಒಳ್ಳೆಯ ವಿಚಾರ. ಸೊ ಇದಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಇನ್ನು ಇದೇ ರೀತಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.